ಹಲೋ ಗ್ಯಾಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತು ತಂದಿದ್ದೀನಿ ಒಂದು ಇಂಟ್ರೆಸ್ಟಿಂಗ್ ಥ್ರಿಲ್ಲಿಂಗ್ ಸ್ಟೋರಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ಸೊ ಇಲ್ಲಿ ಸ್ಕಿಪ್ ಮಾಡಿದೆ, ಹಂಗಾದ್ರೆ ವಿಡಿಯೋ ಶುರು ಮಾಡುವ, ಬನ್ನಿ. ಸೊ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನ ಹೆಸರು ಕಾರ್ತಿಕ್ ಮತ್ತೆ ಒಬ್ಬನ ಹೆಸರು ಅರುಣ್. ಸೊ ಹೀಗೆ ಒಂದೇ ಕಾಲೇಜಲ್ಲೇ ಜೊತೆಗೆ ಓದಿ ಇವಾಗ ಕೆಲ್ಸಕ್ಕೆ ಸೇರಿರ್ತಾರೆ. ಒಂದ್ ದಿವಸ ಅರುಣ್ ಬಿಟ್ಟು ಕಾರ್ತಿಕ್ಗೆ, ಮಗ ಒಂದ್ ದಿವಸ ನಮ್ಮೂರಲ್ಲಿ ಜಾತ್ರೆ ಇದೆ ಬಾ ನೀನು ಅಂತ ಹೇಳಿದಾಗ ಕಾರ್ತಿಕ್ ಸರಿ ಆಯ್ತು ಮಗ ಬರ್ತೀನಿ ಅಂತ ಹೇಳ್ತಾನೆ. ಕಾರ್ತಿಕಿಗೆ ಸುಮಾರು 23 ವರ್ಷ ಇರುತ್ತೆ. ಅವ್ರ ಅಕ್ಕ ಇರ್ತಾರೆ, ಅಪ್ಪ ಅಮ್ಮ ಇರೋದಿಲ್ಲ. ಅವ್ರ ಅಕ್ಕಗೂ ಕೂಡ ಮದುವೆ ಆಗಿರುತ್ತೆ. ಸೊ ಕಾರ್ತಿಕ್ ಇರೋ ಊರಿಂಟ ಅರುಣ್ ಅವ್ರ ಊರಿಗೆ ಸುಮಾರು 150 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ. ಕುಣಿಗಲ್ನಿಂದ ಒಂದು ಫಾರೆಸ್ಟ್ ಏರಿಯಾದಲ್ಲಿರುತ್ತೆ ಅವ್ರ ಊರು. ಹಾಗೆ ಅವ್ನ ಜಾತ್ರೆ ಬರೋ ದಿವಸ ಬರುತ್ತೆ. ಅವ್ನ್ ಕಾರ್ತಿಕ್ ಇದ್ಬಿಟ್ಟು ಹೋಗಿ ಮ್ಯಾನೇಜರ್ ಹತ್ರ 2 ಡೇಸ್ ಲೀವ್ ಕೊಡಿ ಸರ್, ಹಿಂಗೆ ನಮ್ಮ ಫ್ರೆಂಡು ಜಾತ್ರೆ ಇದೆ ಅಂತ ಕೇಳಿದಾಗ 2 ದಿವಸ ಎಲ್ಲ ಕೊಡೋಕ್ಕಾಗಲ್ಲಪ್ಪ, ನಿನ್ಗೆ ಗೊತ್ತು ಇಷ್ಟು ಕೆಲಸಗಳಿದ್ದೇವೆ ಅಂತ ಅಂತ ಹೇಳ್ತಾರೆ. ಅವ 2 ದಿವಸ ಎಲ್ಲ ಕೊಡೋಕ್ಕಾಗೋದಿಲ್ಲ, 1 ದಿವಸ ಕೊಡ್ತೀವಿ, ಹೋಗ್ಬಿಟ್ ಬಾ ಅಂತ ಹೇಳ್ತಾರೆ. ಕಾರ್ತಿಕ್ ಸರಿ ಆಯ್ತು ಅಂತ ಅಳ್ತಾನೆ. ಅವನ್ನ NS ಗಾಡಿ ತಗೊಂಡು ಹೋಗ್ತಾ ಇರ್ತಾನೆ. ಸುತ್ತಮುತ್ತ ನೋಡ್ಲಿಕ್ಕೆ ಪರಿಸರ ಫುಲ್ ಸುಂದರವಾಗಿರುತ್ತೆ. ಅಂಡ್ ಇವನ್ ಬೇರೆ ಜಾತ್ರೆಗೆ ಬರಲೇಬೇಕು ಅಂತ ಫೋರ್ಸ್ ಮಾಡ್ತಿರೋದಕ್ಕೆ ಕಾರ್ತಿಕ್ ಹೋಗ್ಲೇಬೇಕಾಗುತ್ತೆ. ಸೊ ಬೆಳಗ್ಗೆನೆ ಹೊರಡ್ತಾನೆ. ಸೊ ಅವ್ರ ಊರ್ಗೆ ಹೋಗೋಷ್ಟಕ್ಕೆ ಸುಮಾರು ಒಂದು 11 ಗಂಟೆ ಆಗಿರುತ್ತೆ. ಸೊ ಹೋಗಿ ಅವ್ರ ಮನೆ ಎಲ್ಲರನ್ನು ಮಾತಾಡಿಸಿ ಆ ಊರಿನ ದೇವತೆ ಹತ್ರ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ಈವ್ನಿಂಗು ಆರ್ಕೆಸ್ಟ್ರಾ ಇರುತ್ತೆ. ಆರ್ಕೆಸ್ಟ್ರಾ ಎಲ್ಲ ಎಂಜಾಯ್ ಮಾಡ್ಕೊಂಡು ಅವನಿಗೆ ಡೇ ಎಲ್ಲ ಹೇಗೆ ಕಳೀತು ಅಂತಾನೆ ಅವನಿಗೆ ಗೊತ್ತಾಗಲ್ಲ. ಸೊ ಟೈಮ್ ನೋಡೋ ಅಷ್ಟರಲ್ಲಿ ಸುಮಾರು ರಾತ್ರಿ 8:30 ಆಗಿರುತ್ತೆ. ಕಾರ್ತಿಕ್ ಅಯ್ಯೋ ಫುಲ್ಲು ಟೈಮ್ ಆಗಿದೆ, ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಆಫೀಸ್ಗೆ ಹೋಗ್ಬೇಕು ಅಂತ ಅರುಣ್ ಹತ್ರ ಹೇಳಿದಾಗ ಅರುಣ್ ಬೈತಾನೆ, ಇಷ್ಟೊತ್ನಾಗ ಹೋಗ್ಬೇಡ, ಕಾಡು ಫಾರೆಸ್ಟ್ ಅಲ್ಲಿ ಹೋಗ್ಬೇಡ, ಬೆಳಗ್ಗೆ ಹೋಗುವಂತೆ ಬಿಡು, ಇಲ್ಲೇ ಇರು ಅಂತ ಹೇಳ್ತಾನೆ. ಇಲ್ಲ ಮಗ, ಬೆಳಗ್ಗೆ ಹೋದ್ರೆ ಹೋಗೋ ಅಷ್ಟೊತ್ತಿಗೆ ಫುಲ್ಲು ಟಯರ್ಡ್ ಆಗಿ ಮತ್ತೆ ಸುಸ್ತಾಗ್ತದೆ, ಟೈಮ್ ಸರಿಯಾಗಿ ಹೋಗಲ್ಲ ಆಫೀಸ್ಗೆ, ಕೇಳಿರೋದೇ ಒಂದ್ ದಿವಸ ರಜಾ, ಮ್ಯಾನೇಜರ್ ಬೈತಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಹೊರಡ್ತೀನಿ, ನೀನೇನ್ ಟೆನ್ಷನ್ ತಗೋಬೇಡ, ನಾನು ಆರಾಮಾಗಿ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅರುಣ್ ಎಷ್ಟೇ ಬೇಡ ಅಂದ್ರು ಅವನು ಹೇಗಾದ್ರೂ ಮಾಡಿ ಅವನ್ನ ಒಪ್ಪಿಸ್ತಾನೆ. ಸೊ ಅರುಣಿಗೆ ಬಿಟ್ಟು ಸರಿನಪ್ಪ, ನಿಂಗೆ ಇದಕ್ಕಿಂತ ಹೆಚ್ಚಾಗಿ ಏನು ಹೇಳಕ್ಕಾಗಲ್ಲ, ಆಯ್ತು ನಿನ್ನ ಇಷ್ಟ, ಹೋಗುವಂತೆ ಅಂತ ಹೇಳ್ತಾನೆ. ಕಾರ್ತಿಕ್ ನೈಟ್ ಅಲ್ಲೇ ಊಟ ಮಾಡಿ ಇನ್ನೇನು ಹೊರಡೋಷ್ಟರಲ್ಲಿ ಸುಮಾರು 10 ಗಂಟೆ ಆಗಿರುತ್ತೆ. ಸೊ ಗಾಡಿ ತಗೊಂಡು ಹೋಗ್ತಾ ಇರ್ತಾನೆ. ಫುಲ್ ಫಾರೆಸ್ಟ್ ಒಳಗೆ ಹೋಗ್ತಾನೆ. ಇನ್ನೇನು ಘಾಟ್ ಜಂಕ್ಷನ್ ಒಳಗೆ ಎಂಟ್ರಿ ಆಗ್ತಾನೆ. ಆ ಫಾರೆಸ್ಟ್ ರೋಡ್ ಅಲ್ಲಿ ಇವನ್ ಬೈಕ್ ಬಿಟ್ರೆ ಹಿಂದೆ ಮುಂದೆ ಯಾರು ಕೂಡ ಇರೋದಿಲ್ಲ. ಫುಲ್ಲು ಡಾರ್ಕ್ ಫಾರೆಸ್ಟ್ ಇರುತ್ತಲ್ಲಿ. ಸೊ ಹಾಗೆ ಕಾರ್ತಿಕ್ ಮುಂದೆ ಹೋಗ್ತಾ ಇರ್ತಾನೆ. ಸುಮಾರು ಹೊತ್ತಾಗುತ್ತೆ, ಹೋಗ್ತಾ ಇರ್ತಾನೆ. ಅಲ್ಲಿ ಮುಂದೆಗಡೆ ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ಅಲ್ಲಿ ಒಂದು ಲೇಡಿ ನಿಂತಿರ್ತಾರೆ. ಇವನು ಇಷ್ಟೊತ್ನಾಗ ಯಾರಪ್ಪ, ಇಲ್ಲಿ ಯಾರು ಓಡಾಡಕ್ ಸಾಧ್ಯ ಇಲ್ವಲ್ಲ, ಇಷ್ಟೊತ್ನಾಗ ಒಂದು ಲೇಡಿ ಯಾವ್ದಾದ್ರು ಗ್ಯಾಂಗ್ ಇರ್ಬೋದಾ, ಶೂಟಿ ಮಾಡೋ ಗ್ಯಾಂಗ್ ಇರೋದಾ ಅಂತ ಅನುಮಾನ ಪಡ್ತಾನೆ. ಆ ಲೇಡಿನೂ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಿರ್ತಾಳೆ. ಅವನು ಬೇಡ, ಸುಮ್ಮನೆ ನಮ್ಗೆ ಯಾಕೆ ಈ ತೊಂದರೆ ಎಲ್ಲ, ರಿಸ್ಕ್ ಯಾಕೆ ಅಂತ ಹೋಗ್ತಾ ಇರ್ತಾನೆ. ಬಟ್ ಅವ್ನ ಮನ್ಸಿಗೆ ಕೇಳೋದಿಲ್ಲ, ಹೆಲ್ಪ್ ಮಾಡ್ಬೇಕು ಅನ್ಸುತ್ತೆ. ಹೋಗಿ ಆ ಲೇಡಿ ಹತ್ರ ಕೇಳ್ತಾನೆ, ಮೇಡಮ್ ನೀವ್ ಯಾಕೆ ಇಲ್ಲಿದ್ದೀರಾ, ಇಷ್ಟೊತ್ನಾಗ ಏನ್ ಬಸ್ ಮಿಸ್ ಆಯ್ತಾ ನನಗೆ? ಹೌದು, ನಾನು ಇಲ್ಲಿ ಬಸ್ಸಿಗೆ ಕಾಯ್ತಿದ್ದೆ, ಬಸ್ ಮಿಸ್ ಆಗೈತೆ, ನನ್ನ ಮುಂದೆ ಬಿಡಿ ಅಂತ ಹೇಳ್ತಾನೆ. ಓಕೆ ಮೇಡಮ್ ಆಯ್ತು ಅಂತ ಕೂಕೊಳ್ಳಿ ಅಂತಾನೆ. ಬಟ್ ಆ ಲೇಡಿ ಕೂಕೊಂತಿದ್ದಂಗೆ, ಬಟ್ ಆ ಗಾಡಿ ಏನು ವೈಟ್ ಭಾರ ಅನ್ಸೋದೇ ಇಲ್ಲ ಅವನಿಗೆ. ನಾರ್ಮಲ್ ಆಗಿ ಒಬ್ಬನೇ ಕೂಕೊಂಡಿದೀನಿ ಅನಿಸ್ತಾ ಇರುತ್ತೆ. ಪರವಾಗಿಲ್ಲ ಮೇಡಮ್, ನಾನು ನಿಮ್ಮನ್ನ ಸೇಫ್ಟಿಯಾಗಿ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಕಾರ್ತಿಕ್ಗೆ ಸ್ಟ್ರೇಂಜ್ ಅನ್ಸಿದ್ದೇನಂದ್ರೆ ಅವಳ ಹತ್ರ ಯಾವುದೇ ತರ ಲಗೇಜ್ ಇರಲ್ಲ. ಅವಳು ಕೂಕೊಂಡಾಗ ಕಾರ್ತಿಕ್ಗೆ ಒಂದು ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಇನ್ನು ಊರೇನ್ ಹತ್ರ ಬಂದಿರೋದು, ಯಾವುದೇ ತರ ಊರ ಹತ್ರ ಬಂದಿರಲ್ಲ, ಅಲ್ಲಿ ಒಂದು ಹಳೆ ಪಾಳ್ ಬಿದ್ದಿರೋ ಬಸ್ ಸ್ಟ್ಯಾಂಡ್ ಇರುತ್ತೆ. ಆಗ ಆ ಲೇಡಿ ಕೈ ನೋಡಿಸಿ, 1 ನಿಮಿಷ ನಿಲ್ಲಿಸಿ, ಇಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಬಿಟ್ಟು ನಾನು ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವನಿಗೆ ಬಿಟ್ಟು ಓಕೆ ಮೇಡಮ್ ಆಯ್ತು, ನೀವು ಬನ್ನಿ, ಇಲ್ಲೇ ಹೇಳ್ತೀನಿ ನಾನು ಅಂತ ಹೇಳ್ದ ಕಾರ್ತಿಕ್. ಆ ಲೇಡಿ ಅವನ್ ಕಣ್ ಮುಂದೆನೆ ಆ ಪಾಳ್ ಬಿದ್ದಿರೋ ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಾ ಇರ್ತಾಳೆ. ಸುಮಾರು ಹೊತ್ತಾದ್ರೂ ಆ ಲೇಡಿ ಬರ್ತಾನೆ ಇರೋದ. ಇವನ್ ಕಾರ್ತಿಕ್ ಬೇರೆ ಟೈಮ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಲೇಡಿನ ಜೋರಾಗಿ ಕರಿತಾ ಇರ್ತಾನೆ, ಬನ್ನಿ ಮೇಡಮ್, ತುಂಬಾ ಟೈಮ್ ಆಯ್ತು, ಹೋಗ್ಬೇಕು ನಾನು. ಒಂದ್ 3-4 ಸತಿ ಕರಿತಾನೆ ಇರ್ತಾನೆ. ಬಟ್ ಅಲ್ಲಿಂಟ ಯಾವುದೇ ತರ ರೆಸ್ಪಾನ್ಸ್ ಬರಲ್ಲ.
ಸೊ ಅವನೇನ್ ಮಾಡ್ತಾನೆ ಅಂದ್ರೆ ಅವ್ನ ಬೈಕ್ ನ ಹೆಡ್ಲೈಟ್ ಆ ಬಸ್ ಸ್ಟ್ಯಾಂಡ್ ಕಡೆಗೆ ತಿರುಗಿಸ್ ನೋಡ್ತಾನೆ. ಬಟ್ ಅದ್ರೊಳಗಡೆ ಯಾರಂದ್ರೆ ಯಾರು ಇರೋದಿಲ್ಲ, ಫುಲ್ ಖಾಲಿ ಇರುತ್ತೆ ಅಲ್ಲಿ. ಅಷ್ಟರಲ್ಲೇ ಅವನ್ಗೆ ಒಂದು ವಾಯ್ಸ್ ಕೇಳಿಸುತ್ತೆ, ಬೈಕ್ ಇಳ್ದು ನನ್ನ ಹತ್ರ ಬಾರೋ ಅಂತ ಒಂದು ಕ್ರೀಪಿ ವಾಯ್ಸ್ ಅಲ್ಲಿ ಕೂಗ್ತಾರೆ. ನೆಕ್ಸ್ಟ್ ಮಿನಿಟ್ಸೆ ಕಾರ್ತಿಗೆ ಫುಲ್ ಭಯ ಆಗಿ ಒಂದು ಸೆಕೆಂಡ್ ಒಂದಿಟ್ಟೆ ಬೈಕ್ ಎಷ್ಟು ಫಾಸ್ಟ್ ಆಗುತ್ತೆ ಅವನ ಕೈಲಿ ಅಷ್ಟು ಫಾಸ್ಟ್ ಆಗಿ ಬೈಕ್ ಎಕ್ಸ್ಲೇಟರ್ ಕೊಟ್ಕೊಂಡು ಬೇಗ ಬರ್ತಾನೆ, ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ನೆಕ್ಸ್ಟ್ ಅವ್ರ ರೂಮ್ಗೆ ಹೋಗ್ತಾನೆ. ಬಟ್ ಅವನ್ಗೆ ಆ ನಡೆದಿರೋ ಇನ್ಸಿಡೆಂಟ್ ಅವನಿಗೆ ನಿದ್ದೆನೆ ಬರಲ್ಲ, ಫುಲ್ ಅದೇ ಇನ್ಸಿಡೆಂಟ್ ಅಲ್ಲಿ ಇರ್ತಾನೆ ಅವನು. ದ ನೆಕ್ಸ್ಟ್ ಡೇ ಅವನು ಒಂದು ಗುರುಜಿ ಹತ್ರ ಹೋಗ್ತಾನೆ. ಅವನ ಹತ್ರ ಏನೇನ್ ನಡೀತು ಅಂತ ಎಲ್ಲ ಹೇಳ್ಕೊಂತಾನೆ. ಅದೆಲ್ಲ ಕೇಳಿಸ್ಕೊಂಡು ಆ ಗುರೂಜಿ ಹೇಳಿದ ಮಾತು ಕಾರ್ತಿಕ್ಗೆ ಫುಲ್ ಶಾಕ್ ಆಗುತ್ತೆ. ನಿನ್ನೆ ನೀನು ಆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಮತ್ತೆ ಗಾಡಿಗೆ ಪೂಜೆ ಮಾಡಿಸಿದ್ದು ತುಂಬಾ ಒಳ್ಳೇದಾಯ್ತು ಅಂತ ಗುರೂಜಿ ಹೇಳ್ತಾರೆ. ಯಾಕಂದ್ರೆ ಅದ್ರಿಂದಾನೆ ನೀನ್ ಇವತ್ತು ಜೀವಂತವಾಗಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ಆ ಪಿಚಾಚಿ ನಿನ್ ಬೈಕ್ ನಲ್ಲಿ ಕುಂತೇ ಇರಲ್ಲ, ಅದು ನಿನ್ ಹಿಂದೆನೆ ಫಾಲೋ ಮಾಡ್ಕೊಂಡ್ ಬರ್ತಾ ಇರುತ್ತೆ. ಕೊನೆಗೆ ನಿನ್ನ ಬೈಕ್ ಇಂದ ಇಳಿಸೋದಕ್ಕೆ ಟ್ರೈ ಮಾಡ್ತು. ಅಪ್ಪಿ ತಪ್ಪಿ ನೀನು ಬೈಕ್ ಬಿಟ್ಟು ಇಳಿದಿದ್ರೆ ನಿನ್ ಕತೆ ಬೇರೆನೇ ಆಗ್ತಿತ್ತು ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಹೆಂಗ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ. ಸೊ ಇದೇ ತರ ಕಂಟೆಂಟ್ಗಾಗಿ ನಮ್ಮ ಡಾರ್ಕ್ ಫೈಲ್ಸ್ ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಮುಂದೆ ಬರೋಂತ ವಿಡಿಯೋ ಇದಕ್ಕಿಂತ ಥ್ರಿಲ್ ಆಗಿರ್ತವೆ. ಸೊ ಮುಂದಿನ ವಿಡಿಯೋ ಸಿಗುವ, ಅಲ್ಲಿವರೆಗೂ ಟೇಕ್ ಕೇರ್ ಆಫ್, ಬಾಯ್.